ಅನ್ಯ ಭಾಷೆಯ ವಿರುದ್ಧ ಕರವೇ ಸಮರ ಸಾರಿದೆ. ನಿನ್ನೆ ಬೃಹತ್ ಹೋರಾಟಗಳಾಯಿತು, ಪ್ರತಿಭಟನೆಗಳಾಯಿತು, ಹೈಡ್ರಾಮಾಗೆ ಐಟಿ ಸಿಟಿ ಬೆಂಗಳೂರು ಕೂಡ ಸಾಕ್ಷಿಯಾಯಿತು. ಬಟ್ ಅಲ್ಲಿಗೆ ಮುಗಿತಾ ಇಲ್ಲ, ಇವತ್ತು ಕೂಡ ಮುಂದುವರಿತಾ ಇದೆ ಕರವೇ ಹೋರಾಟ. ಅನ್ಯ ಭಾಷೆಯ ನಾಮಫಲಕ ವಿರುದ್ಧ ಕರವೇ ಸಮರ ಸಾರ್ತಾ ಇದೆ. ಕರವೇ ಅಧ್ಯಕ್ಷ ನಾರಾಯಣಗೌಡಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ 14 ದಿನಗಳ ಕಾಲ. ನಾರಾಯಣಗೌಡಗೆ ಜನವರಿ 10ರವರೆಗೆ 14 ದಿನ ನ್ಯಾಯಾಂಗ ಬಂಧನ. ಮೆಡಿಕಲ್ ಟೆಸ್ಟ್ ಬಳಿಕ ಪರಪ್ಪನ ಅಗ್ರಹಾರಕ್ಕೆ ಪೊಲೀಸರು ಕರೆದೊಯ್ದಿದ್ದಾರೆ. ಬಸ್ ತಡೆದು ಕಲ್ಲು ತೂರಿದ ಕರವೇ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಬಸ್ ಗಾಜು ಪುಡಿ ಪುಡಿ ಮಾಡಿದ್ದಾರೆ ನಾರಾಯಣಗೌಡ ಬೆಂಬಲಿಗರು. ಇಂದು ಕೂಡ ಪ್ರತಿಭಟನೆಯಾಗುತ್ತೆ. ಸಿಎಂ ಸಿದ್ದರಾಮಯ್ಯ ನಿವಾಸಕ್ಕೆ ಮುತ್ತಿಗೆ ಹಾಕುವ ಪ್ರಯತ್ನ, ಅಂತದೊಂದು ಪ್ಲಾನ್ಗಳು ಆಗ್ತಾ ಇದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇರೋದು. ಸರ್ಕಾರದ ವಿರುದ್ಧ ನಾರಾಯಣಗೌಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯನವರೇ, ಡಿಕೆಶಿ ಅವರೇ, ನಿಮಗೆ ಸ್ವಾಭಿಮಾನ ಇಲ್ವಾ? ನಿಮ್ಮದು ಬೂಟಾಟಿಕೆ ಸರ್ಕಾರ, ಕನ್ನಡ ಕಳಕಳಿ ಇಲ್ಲದ ಸರ್ಕಾರ, ಸುಳ್ಳು ಕೇಸ್ಗಳನ್ನ ಹಾಕಿ ನಮ್ಮನ್ನ ಜೈಲಿಗೆ ಹಾಕ್ತಿದ್ದೀರಾ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾನು ಕೇವಲ ಬೆಂಗಳೂರಿಗೆ ಮಾತ್ರ ಸೀಮಿತವಾಗಲ್ಲ, ರಾಜ್ಯಾದ್ಯಂತ ಈ ಹೋರಾಟವನ್ನ ಮುಂದುವರಿಸ್ತೀವಿ ಅನ್ನುವಂತಹ ವಿಚಾರವನ್ನ ನಾರಾಯಣಗೌಡ ಅವರು ಪ್ರಸ್ತಾಪ ಮಾಡಿದ್ದಾರೆ. ಈ ಕಡೆ ನಾರಾಯಣಗೌಡ ಅವರ ಬಂಧನ ಆಗ್ತಾ ಇದ್ದಂತೆ ಮತ್ತೊಂದು ಕಡೆ ಅವರ ಬೆಂಬಲಿಗರು ಕರವೇ ಕಾರ್ಯಕರ್ತರು ಬಸ್ ತಡೆದು ಬಸ್ನ ಗಾಜು ಪುಡಿ ಪುಡಿ ಮಾಡೋ ಮೂಲಕ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತಹ ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ. ನಿನ್ನೆ ಪೊಲೀಸರು ಕರವೇ ಅಧ್ಯಕ್ಷ ನಾರಾಯಣಗೌಡ ಅವರನ್ನ ಬಂಧಿಸ್ತಾ ಇದ್ದಂತೆ ಕರೆ ಕೊಡ್ತಾರೆ. ನಾಳೆಯೂ ಕೂಡ ಈ ಹೋರಾಟ ಮುಂದುವರಿಬೇಕು, ಕನ್ನಡ ಪರವಾಗಿ ನಮ್ಮ ಹೋರಾಟ ನಿರಂತರವಾಗಿರುತ್ತೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಅದರ ಬೆನ್ನಿಗೆ ಇವತ್ತು ಕೂಡ ರಾಜ್ಯಾದ್ಯಂತ ಕರವೇ ಹೋರಾಟ ಮುಂದುವರಿಯೋ ಸಾಧ್ಯತೆಗಳು, ಅದರಲ್ಲೂ ಐಟಿ ಸಿಟಿ ಬೆಂಗಳೂರು ಇವತ್ತು ಕೂಡ ಕರವೇ ಕಾರ್ಯಕರ್ತರ ಹೋರಾಟಕ್ಕೆ ಸಾಕ್ಷಿಯಾಗುವುದು ನಿಶ್ಚಿತ ಅಂತ ಹೇಳಲಾಗ್ತಾ ಇದೆ. ಕನ್ನಡ ನಾಮಫಲಕವನ್ನ ಯಾಕೆ ಹಾಕಬೇಕು ಅಂತ ಹೇಳಿ ಇವತ್ತು ಮಾತಾಡ್ಲಿಕ್ಕೆ ನಿಂತಿದ್ದಾರೆ. ನಾನು ಹೇಳ್ತಾ ಇದ್ದೀನಿ, ನಾನಿನ್ನೂ ಈ ಸರ್ಕಾರ, ಈ ಪೊಲೀಸ್ ವ್ಯವಸ್ಥೆ ಇನ್ನೂ 100 ಸರಿ ಜೈಲಿಗೆ ಕಳಿಸಿರು, ನಾನು ಹಂಜಲ್ಲ, ಎದ್ರಲ್ಲ. ನನ್ನ ದೇಹದ ಕೊನೆಯ ರಕ್ತ ಇರೋವರೆಗೂ ನಾನು ಈ ನಾಡಿದಾಗ ಹೋರಾಟ ಮಾಡಿ ಸಾಯ್ತೀನಿ. ಅದು ಬಿಟ್ಟರೆ ಇವರು ನನ್ನ ಕೋರ್ಟಿಗೆ ಕೇಸು, ಜೈಲು ಹಾಕೋದ್ರಿಂದ ನನ್ನ ಹತ್ತಿಕ್ಬೋದು ಅಂತ ಏನಾದರೂ ಈ ಸರ್ಕಾರ ಅಂದ್ಕೊಂಡಿದ್ರೆ, ಪೊಲೀಸ್ ವ್ಯವಸ್ಥೆ ಅಂದ್ಕೊಂಡಿದ್ರೆ ಅದು ನಿಜಕ್ಕೂ ಸಾಧ್ಯ ಇಲ್ಲ. ಅದನ್ನು ನಮ್ಮನ್ನು ಹತ್ತಿಕ್ಕೂ ಸಾಧ್ಯ ಇಲ್ಲ. ಇವತ್ತು ನಾನೆಲ್ಲ ಕಾರ್ಯಕರ್ತರಿಗೆ ಕರೆ ಕೊಟ್ಟಿದ್ದೀನಿ, ಮುಖ್ಯಮಂತ್ರಿಗಳ ಮನೆ ಮುಂದೆ ಹೋಗಿ ಕುತ್ಕೊಳ್ಳಿ ಅಂತೇಳಿ. ಸಿದ್ದರಾಮಯ್ಯನವರು ಭಾರಿ ದೊಡ್ಡ ಕನ್ನಡದ ಪ್ರೇಮಿ, ಕನ್ನಡದ ಅಭಿಮಾನಿ, ಕನ್ನಡದ ಹೋರಾಟ, ನೆಲ ಜಲ ಅಂದರೆ ಭಾರಿ ಕಳಕಳಿ ಅಂದ್ಕೊಂಡು ನಾವು ಅವರಿಗೆ ಸಹಾಯ ಮಾಡಿತು. ಅವರು ಕೊಟ್ಟಂಥ ಉಡುಗೊರೆ ಏನಪ್ಪ ಅಂದರೆ ಇವತ್ತು ಕಾರ್ಯಕರ್ತರ ಮೇಲೆ ಲಾಠಿ ಚಾರ್ಜು, ಕೇಸು, ಮತ್ತು ಇವತ್ತು ನಮ್ಮನ್ನು ಜೈಲಿಗೆ ಕಳಿಸುವಂಥ ತೀರ್ಮಾನವನ್ನು ಮಾಡಿದ್ದಾರೆ. ಆಯಿತು, ಮಾಡಿ ನಮ್ಮನ್ನು ಜೈಲಿಗಾರ ಕಳಿಸಿ, ಲಾಠಿ ಚಾರ್ಜರ ಮಾಡಿ, ಏನು ಬೇಕಾದ್ರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ.
ನಾಗರಾಜ್, ನಿನ್ನೆ ಐಟಿ ಸಿಟಿ ಬೆಂಗಳೂರು ಕರವೇ ಕಾರ್ಯಕರ್ತರ ಬೃಹತ್ ಪ್ರತಿಭಟನೆಗೆ ಕಲ್ಲು ತೂರಾಟಕ್ಕೆಲ್ಲ ಸಾಕ್ಷಿ ಆಯಿತು. ಬಟ್ ಕರವೇ ಅಧ್ಯಕ್ಷರ ಬಂಧನದ ಬಳಿಕ ಎಲ್ಲವೂ ಕೂಡ ಮುಕ್ತಾಯ ಆಯಿತು ಅಂತ ಭಾವಿಸಲಾಗ್ತಾ ಇತ್ತು. ಬಟ್ ಇಲ್ಲ, ಇವತ್ತು ಕೂಡ ಮುಂದುವರಿಯುತ್ತೆ. ಅವರೇ ಪೊಲೀಸರ ವಶದಲ್ಲಿದ್ದ ಕರೆ ಕೊಡ್ತಾರೆ. ಇವತ್ತು ಐಟಿ ಸಿಟಿ ಬೆಂಗಳೂರಿನಲ್ಲಿ ಯಾವ ರೀತಿಯ ಹೋರಾಟಗಳಾಗಬಹುದು, ಯಾವ ರೀತಿ ರೂಪುರೇಷೆ ಸಿದ್ಧವಾಗಿದೆ, ಪೊಲೀಸ್ ಇಲಾಖೆಯ ಸಿದ್ಧತೆ ಯಾವ ರೀತಿ ಇದೆ, ಮುನ್ನೆಚ್ಚರಿಕಾ ಕ್ರಮಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಗರಾಜ್. ಖಂಡಿತ ಶ್ರುತಿ, ಏನು ಕನ್ನಡ ನಾಮಫಲಕಗಳನ್ನು ಎಲ್ಲ ಕಡೆ ಅಳವಡಿಸಬೇಕು, ಇಂಗ್ಲಿಷ್ ನಾಮಫಲಕಗಳನ್ನು ತೆರಿಬೇಕು ಅಂತೇಳಿ ಕರವೇ ಕಾರ್ಯಕರ್ತರು ನಿನ್ನೆ ಒಂದು ತೀವ್ರ ತೆರನಾದ ಪ್ರತಿಭಟನೆಯನ್ನು ಮಾಡಿದ್ರು. ಅದರ ಕಾವು ಇವತ್ತು ಮುಂದುವರಿಯುವ ಸಾಧ್ಯತೆ ಇರತಕ್ಕಂಥದ್ದು. ಯಾಕಂತಂದರೆ ನಿನ್ನೆ ಏನು ಕಂಪನಿಗಳ ಬಳಿ ಹೋಗಿ ಒಂದು ಇದ್ದಂಥ ಬೋರ್ಡ್ಗಳನ್ನು ತೆರವು ಮಾಡ್ತಾ ಇದ್ರು, ಆದರೆ ಇವತ್ತು ರಾಜಕಾರಣಿಗಳಿಗೆ, ಸಚಿವರುಗಳಿಗೆ, CMಗೆ ಈ ಒಂದು ಪ್ರತಿಭಟನೆಯ ಕಾವು ತಾಗುವ ಸಾಧ್ಯತೆಗಳು ದಟ್ಟವಾಗಿರ್ತಕ್ಕಂಥದ್ದು. ಯಾಕಂತಂದರೆ ನಿನ್ನೆ ಮಧ್ಯರಾತ್ರಿ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಅವರನ್ನ ಬಂಧನ ಮಾಡಿದಾಗ ಅವರು ಬಂಧನದಲ್ಲೇ ಒಂದು ಕರೆಯನ್ನು ಕೊಡ್ತಾರೆ. ರಾಜ್ಯಾದ್ಯಂತ ಇವತ್ತು ಸಹ ಕರವೇ ಕಾರ್ಯಕರ್ತರ ಹೋರಾಟ ಇರುತ್ತೆ. ಈ ಒಂದು ಸರ್ಕಾರ ನಮ್ಮ ಹೋರಾಟವನ್ನು, ನಮ್ಮ ಪ್ರತಿಧ್ವನಿಯನ್ನು ಹತ್ತಿಕ್ತಾ ಇದೆ ಅಂತಂತೇಳಿ ಹೋರಾಟಕ್ಕೆ ಕರೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಈಗ ನಾರಾಯಣಗೌಡ ಅವರನ್ನು ಬಿಗಿ ಭದ್ರತೆಯಲ್ಲಿ ಪರಪ್ಪನ ಅಗ್ರಹಾರ ಜೈಲತ್ತ ಕರೆದುಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ನೀವು ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು. ಇನ್ನೇನು ಕೆಲವತ್ತಿನಲ್ಲೇ ಪರಪ್ಪನ ಅಗ್ರಹಾರಕ್ಕೆ ನಾರಾಯಣಗೌಡ ಮತ್ತು ಅವರ ಏನು ಕನ್ನಡ ಪರ ಕಾರ್ಯಕರ್ತರ ಅವರ ಜೊತೆಯಲ್ಲಿ ಬಂಧನ ಆಗಿದ್ದಾರೆ, ಅವರನ್ನು ಕರೆದುಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಇನ್ನೊಂದು ಕಡೆ ಯಾಕೆ ಇವತ್ತು ಪ್ರತಿಭಟನೆ ಬಿಸಿ ಮತ್ತಷ್ಟು ಹೆಚ್ಚಾಗಲಿದೆ, ಅದರಲ್ಲೂ ರಾಜಕಾರಣಿಗಳಿಗೆ ಅಂತಂದರೆ ಈ ಒಂದು ಹೋರಾಟಕ್ಕೆ ಸಂಬಂಧಿಸಿದಂತೆ ಕನ್ನಡ ಪರ ಹೋರಾಟಗಾರರ ಮೇಲೆ 3 FIRಗಳನ್ನು ಮಾಡಲಾಗಿದೆ. ಅದರಲ್ಲೂ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಅವರ ಮೇಲೆ ಪ್ರತ್ಯೇಕವಾಗಿ FIR ಅನ್ನು ದಾಖಲು ಮಾಡಲಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈ ಒಂದು ಹೋರಾಟಕ್ಕೆ ಏನು ಕರ್ನಾಟಕದಲ್ಲಿ ಕನ್ನಡ ಬೋರ್ಡ್ಗಳನ್ನು ಹಾಕಿ ಅಂತ ಹೇಳಿ ನಾವು ಕೇಳ್ತಾ ಇದ್ದೀವಿ. ಇದನ್ನು ರಾಜ್ಯ ಸರ್ಕಾರ ಹತ್ತಿಕ್ಕುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ ಅಂತೇಳಿ ಈ ಒಂದು ಹೋರಾಟಕ್ಕೆ ಇವತ್ತು ಹೋರಾಟಕ್ಕೆ ಕರೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಎಲ್ಲ ಸಚಿವರು ಮತ್ತು CM ಮನೆ ಹತ್ರ, DCM ಮನೆ ಹತ್ರ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಪೊಲೀಸರು ಏರ್ಪಡಿಸಿರ್ತಕ್ಕಂಥದ್ದು. ಯಾವುದೇ ಕ್ಷಣದಲ್ಲಾದರೂ ಹೋಗಿ ಅವರ ಮನೆ ಬಳಿ ಮುತ್ತಿಗೆಯನ್ನು ಹಾಕುವ ಮತ್ತು ಮಸಿಯನ್ನು ಬಳಿಯುವ ಸಿದ್ಧತೆಗಳನ್ನು ಕನ್ನಡ ಪರ ಹೋರಾಟಗಾರರು ಮಾಡಿಕೊಂಡಿರುವಂಥ ಮಾಹಿತಿಗಳು ಪೊಲೀಸ್ ಇಲಾಖೆಗೆ ಲಭ್ಯ ಆಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಒಂದು ಕಡೆ ಭದ್ರತಾ ಸಿದ್ಧತೆಗಳನ್ನು ಮಾಡಿಕೊಂಡಿದ್ರೆ, ಇತ್ತ ಕಡೆ ಕರವೇ ಹೋರಾಟಗಾರರು ಇವತ್ತು ಸಹ ಪ್ರತಿಭಟನೆ ಬಿಸಿಯನ್ನು ಜಾಸ್ತಿ ಮಾಡುವ ನಿಟ್ಟಿನಲ್ಲಿ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂಥದ್ದು. ಶ್ರುತಿ, ನಾಗರಾಜ್, ಈಗ ಕರವೇ ಅಧ್ಯಕ್ಷರೇ ಪೊಲೀಸರ ವಶದಲ್ಲಿ, ಅಂದ್ರೆ ನ್ಯಾಯಾಂಗ ಬಂಧನಕ್ಕೆ ವಿಧಿಸಲಾಗಿದೆ, ಪರಪ್ಪನ ಅಗ್ರಹಾರ ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯವನ್ನ ತಾವು ತೋರಿಸ್ತಾ ಇದ್ರಿ. ಅವ್ರು ಕರೆ ಕೊಟ್ಟಿರೋದು ಎಷ್ಟರ ಮಟ್ಟಿಗೆ ಅದನ್ನ ಅನ್ವಯ ಮಾಡಬಹುದು ಕಾರ್ಯಕರ್ತರು? ಅಷ್ಟು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಹೋರಾಟಗಳು ಆಗುತ್ತೆ ಅಂತ ಅನ್ಸುತ್ತಾ? ಕರವೇ ಅಧ್ಯಕ್ಷರಿಲ್ಲದೆ CM ಸಿದ್ದರಾಮಯ್ಯನವರ ನಿವಾಸದ ಬಳಿ ಭದ್ರತೆ, DCM DK ಶಿವಕುಮಾರ್ ಅವರ ಮನೆ ಬಳಿ ಭದ್ರತೆ ಯಾವ ರೀತಿ ಇದೆ ನಾಗರಾಜ್? ಆ ಬಗ್ಗೆ ಏನಾದರೂ ಡೀಟೇಲ್ ಸಿಗ್ತಾ ಇದೆಯಾ? ಖಂಡಿತ ಶ್ರುತಿ, ಯಾಕಂತಂದ್ರೆ ನೆನ್ನೆ ಕರವೇ ಹೋರಾಟ ಶುರುವಾದ ಕೂಡಲೇ ನಾರಾಯಣಗೌಡ ಅವರನ್ನ ವಶಕ್ಕೆ ಪಡೆದುಕೊಳ್ಳಲಾಗುತ್ತೆ. ಅವರು ಹೋರಾಟದಲ್ಲಿ ಭಾಗಿಯಾಗಿರಲ್ಲ, ಆದರೂ ಸಹ ಬೆಂಗಳೂರಿನಾದ್ಯಂತ ಮತ್ತು ರಾಜ್ಯದ ಕೆಲವೆಡೆ ಈ ಇಂಗ್ಲೀಷ್ ಬೋರ್ಡ್ಗಳಿಗೆ ಸಂಬಂಧಿಸಿದಂತೆ ಸಾಕಷ್ಟು ತೀವ್ರ ತೆರನಾದ ಪ್ರತಿಭಟನೆ ಆಗುತ್ತೆ. ಈಗ ಅವರು ಈ ಒಂದು ಹೋರಾಟವನ್ನು ಸರ್ಕಾರ ಹತ್ತಿಕ್ತಾ ಇದೆ ಅಂತೇಳಿ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮತ್ತು ಸರ್ಕಾರ ಈ ವಿಚಾರದಲ್ಲಿ ಸಮಗ್ರವಾದ ಕಾನೂನನ್ನು ರೂಪಿಸಿಲ್ಲ, ಮತ್ತು ಕನ್ನಡ ಪರ ಹೋರಾಟಗಾರರು ಪ್ರತಿಭಟನೆ ಮಾಡಿದ್ರೆ ಅದನ್ನ ಹತ್ತಿಕ್ಕುವ ಪ್ರಯತ್ನವನ್ನು ಮಾಡ್ತಾ ಇದೆ ಅಂತೇಳಿ ಉಲ್ಲೇಖ ಆಗ್ತಾ ಇರೋದು. ನಿನ್ನೆ ತನಕ ಕನ್ನಡದ ಪರವಾಗಿ ಹೋರಾಟಗಳು, ಆಂಗ್ಲ ಭಾಷೆಯ ವಿರುದ್ಧ ಹೋರಾಟಗಳಾಗಿದ್ದನ್ನ ಗಮನಿಸಿದ್ವಿ. ಬಟ್ ಇವತ್ತು ಕನ್ನಡ ಪರ ಹೋರಾಟದ ಜೊತೆಗೆ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಸಾಕ್ಷಿ ಆಗಬಹುದಾ ಐಟಿ ಸಿಟಿ ಬೆಂಗಳೂರು? ಖಂಡಿತ ಶ್ರುತಿ, ಯಾಕಂತಂದ್ರೆ ನಿನ್ನೆ ಕನ್ನಡ ಪರ ಸಂಘಟನೆಗಳು ಹೋರಾಟ ಮಾಡಿದ್ದು ಇಂಗ್ಲಿಷ್ ನಾಮಫಲಕಗಳಿದ್ವು, ಅವನ್ನ ತೆರವುಗೊಳಿಸಬೇಕು, ಕನ್ನಡ ನಾಮಫಲಕಗಳನ್ನು ಹಾಕಬೇಕು ಅಂತೇಳಿ. ಇದನ್ನ ಸರ್ಕಾರ ಒಂದು ಕಡೆ ಸಮಗ್ರವಾದ ಕಾನೂನನ್ನ ಈ ಬಗ್ಗೆ ರೂಪಿಸಿಲ್ಲ ಅನ್ನೋದಾದ್ರೆ, ಕನ್ನಡ ಪರ ಹೋರಾಟಗಾರರು ಹೋರಾಟಕ್ಕೆ ಇಳಿದ್ರೆ ಅವರನ್ನ ಹತ್ತಿಕ್ಕುವ ಮತ್ತೆ ಅವರ ಮೇಲೆ FIRಗಳನ್ನು ದಾಖಲು ಮಾಡುವ ಜೊತೆಗೆ ನಾರಾಯಣಗೌಡ ಅವರು ಮಧ್ಯರಾತ್ರಿ ಮಾತಾಡ್ತಾ ಒಂದಷ್ಟು ಆರೋಪಗಳನ್ನ ಪೊಲೀಸ್ ಇಲಾಖೆ ಮೇಲೆ ಮಾಡ್ತಾ ಇದ್ರು. ಕನ್ನಡ ಪರ ಹೋರಾಟಗಾರರನ್ನ ವಶಕ್ಕೆ ಪಡೆದಿದ್ದಾರೆ, ಕೆಲವು ಕಡೆ ಬಂಧನ ಮಾಡಿದ್ದಾರೆ, ಇವರನ್ನ ಸರಿಯಾಗಿ ಪೊಲೀಸ್ ಇಲಾಖೆ ನಡೆಸ್ಕೊಳ್ತಾ ಇಲ್ಲ, ರಾತ್ರಿಯಿಂದ ಊಟವನ್ನು ಸಹ ನೀಡಿಲ್ಲ ಅಂತೇಳಿ ಆರೋಪಗಳನ್ನು ಮಾಡಿರ್ತಕ್ಕಂಥದ್ದು. ಕಂಪ್ಲೀಟ್ ಆಗಿ ಕನ್ನಡ ಪರ ಹೋರಾಟಗಾರರ ಈ ಒಂದು ಹೋರಾಟವನ್ನು ಹತ್ತಿಕ್ಕುವ ಪ್ರಯತ್ನವನ್ನ ರಾಜ್ಯ ಸರ್ಕಾರವೇ ಮಾಡ್ತಾ ಇದೆ. ಇದಕ್ಕೆ ನಾವು ತೀವ್ರವಾಗಿ ಖಂಡಿಸ್ತೀವಿ ಮತ್ತೆ ಅವರ ಮನೆಗಳನ್ನು ಮುತ್ತಿಗೆ ಹಾಕುವ ಕೆಲಸವನ್ನು ಮಾಡ್ತೀವಿ ಅಂತೇಳಿ ರಾಜ್ಯಾಧ್ಯಕ್ಷರು ನಾರಾಯಣಗೌಡ ಕರೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಸರ್ಕಾರದ ವಿರುದ್ಧವಾಗಿ ಇವತ್ತು ಕರವೇ ಕಾರ್ಯಕರ್ತರು ಪ್ರತಿಭಟಿಸುವ ಸಾಧ್ಯತೆಗಳು ದಟ್ಟವಾಗಿರುವಂತದ್ದು. ಶ್ರುತಿ, ಓಕೆ ನಾಗರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.